ಅಮಿತ್ ಶಾ ಸಭೆ ವಿಜೇಂದ್ರ ಫಿಕ್ಸ್. ಮತ್ತೆ ಮತ್ತೆ ರಣಕಹಳೆ ಮೊಳಗಿಸ್ತಾ ಇದ್ದಾರೆ ರೆಬಲ್ಸ್. ಕಮಲ ನಾಯಕರ ಕದನಕ್ಕೆ ಇನ್ನೂ ಇಲ್ಲ ಬ್ರೇಕ್. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಕಮಲದೊಳಗೆ ಗುದ್ದಾಟ. ಆಡಳಿತದಲ್ಲಿ ಕಾಂಗ್ರೆಸ್ನವರಿದ್ರೂ ಬಣಗಳು ಬಿಜೆಪಿಯಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು ನಿಜಕ್ಕೂ ರಾಜಕೀಯದ ವಿಪರ್ಯಾಸ, ರಾಜಕೀಯದ ವಿಚಿತ್ರವಾದಂತಹ ಬೆಳವಣಿಗೆ. ಸಾಮಾನ್ಯವಾಗಿ ವಿರೋಧ ಪಕ್ಷದಲ್ಲಿದ್ದಾಗ ಎಲ್ಲರೂ ಕೂಡ ಸ್ವಲ್ಪ ಸಮಾಧಾನದಲ್ಲಿ ಇರ್ತಾರೆ, ನೋಡೋಣ ಎಲ್ಲ ಸೇರಿಕೊಂಡು ನೆಕ್ಸ್ಟ್ ಅಧಿಕಾರಕ್ಕೆ ಬಂದಾಗ ನೋಡ್ಕೊಳ್ಳೋಣ ಅನ್ನೋಂಥ ರೀತಿಯಲ್ಲಿ ಇರ್ತಾರೆ. ಆದರೆ ಬಿಜೆಪಿಯವರ ವಿಚಾರಕ್ಕೆ ಬಂದಾಗ ಹಂಗಿಲ್ಲ, ಪರಿಸ್ಥಿತಿ ಭಿನ್ನವಾಗಿದೆ. ಅವರು ಒಬ್ಬರು ಇನ್ನೊಬ್ಬರ ವಿರುದ್ಧ ಆರೋಪವನ್ನು ಮಾಡ್ತಾ ಕೂತಿದ್ದಾರೆ. ಅಧ್ಯಕ್ಷರ ವಿರುದ್ಧ ಅದೇ ಪಕ್ಷದಲ್ಲಿನೇ ರೆಬೆಲ್ಸ್ ಇದ್ದಾರೆ. ಅಮಿತ್ ಶಾ ರಾಜ್ಯ ಪ್ರವಾಸ ದಿನವೇ ಬಿಜೆಪಿಯಲ್ಲಿ ಬಹಳ ಚಟುವಟಿಕೆಗಳು ನಡೆದಿದ್ದಾವೆ. ಒಬ್ಬರಾದ ಮೇಲೆ ಒಬ್ಬರು ನಾಯಕರುಗಳು ಅಲ್ಲಿ ಬಂದು ಭೇಟಿಯಾಗೋದು, ಇಲ್ಲಿ ಬಂದು ಭೇಟಿಯಾಗೋದು, ಸಪ್ರೇಟ್ ಆದಂಥ ಮೀಟಿಂಗ್ ಆಗೋದು, ಇವೆಲ್ಲವೂ ಕೂಡ ಇವತ್ತೇ ನಡೆದಿದೆ. ಅಧಿಕೃತ ಬಿಜೆಪಿ ಒಂದು ಕಡೆ, ರೆಬೆಲ್ಸ್ ಟೀಮ್ ಮತ್ತೊಂದು ಕಡೆ ಸಭೆಗಳ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ವಿಜೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಡೆ ಏನು ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿ ಇದ್ದೇ ಇದೆ. ತಾತ್ವಿಕವಾಗಿ ಹೈಕಮಾಂಡ್ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕಂಟಿನ್ಯೂ ಮಾಡೋದರ ಪರವಾಗಿದೆ. ಆದರೆ ರೆಬೆಲ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರ ನಾಯಕತ್ವದಲ್ಲಿ ನಾವು ಹೋಗೋಕ್ಕೆ ಆಗೋದಿಲ್ಲ ಅನ್ನುವಂತಹ ಧೋರಣೆಯನ್ನು ತಾಳಿದ್ದಾರೆ. ಅವರ ವಿರೋಧ ಯಥಾಪ್ರಕಾರವಾಗಿ ಮುಂದುವರೆದಿದೆ. ಇವತ್ತು ಸರಣಿ ಸಭೆಗಳು ಬೇರೆ ನಡೀತಾ ಇದ್ದಾವೆ. ಇಲ್ಲಿ ಏನಾದರೂ ಪರಿಹಾರ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಬಹಳ ಮುಖ್ಯವಾಗಿ ನಿನ್ನೆಯಿಂದಲೂ ಕೂಡ ಈ ಸಭೆಗಳು ಶುರುವಾಗಿರುತ್ತೆ. ನಿನ್ನೆ ಸಂಜೆ ರೆಬೆಲ್ಸ್ ಜೊತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಒಂದು ಸಂಧಾನ ಸಭೆಯನ್ನು ಪಕ್ಷದ ಕಚೇರಿಯಲ್ಲಿ ಮಾಡಿದರು. ಇಬ್ಬರು ನಾಯಕರುಗಳನ್ನು ಕರೆಸಿದ್ರು. GM ಸಿದ್ದೇಶ್ವರ ಮತ್ತು BP ಹರೀಶ್ ಅವರನ್ನ ಕರೆಸಿದ್ರು. ಅವರಿಬ್ಬರ ಜೊತೆ ಕೂಡ ಜೋಶಿ ಅವರು ಮಾತುಕತೆಯನ್ನು ನಡೆಸಿದ್ರು. GM ಸಿದ್ದೇಶ್ವರ ಅವರ ಮನೆಯಲ್ಲಿ ಇದಾದ ನಂತರ ನಡೆದಿರುವಂಥದ್ದು ಎರಡನೇ ಸಭೆ GM ಸಿದ್ದೇಶ್ವರ ಅವರ ಮನೆಯಲ್ಲಿ. ಅಲ್ಲಿ ರೆಬೆಲ್ಸ್ ಸೇರಿದ್ರು. ಅಲ್ಲಿ ಅವರ ರೆಬೆಲ್ ತಂಡದ ಎಲ್ಲ ನಾಯಕರುಗಳು ಕೂಡ ಅದರಲ್ಲಿ ಆ ಫೋಟೋದಲ್ಲೂ ಕೂಡ ಸಿಗ್ತಾ ಇದ್ದಾರೆ. ಹೊಸದಾಗಿ ಇರುವಂಥದ್ದು, ಎಕ್ಸ್ಟ್ರಾ ಇರುವಂಥದ್ದು ಇದ್ದರೆ ವಿ ಸೋಮಣ್ಣವರು ಬೇರೆ ಕಾರಣಕ್ಕಾಗಿ ಅಲ್ಲಿ ಹೋಗಿದ್ದೀನಿ ಅನ್ನುವಂಥದ್ದನ್ನು ಸ್ಪಷ್ಟನೆಯನ್ನು ಹೇಳ್ತಾ ಇದ್ದಾರೆ. GM ಸಿದ್ದೇಶ್ವರ, BP ಹರೀಶ್, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಅವರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಇವರ ರೆಬೆಲ್ಸ್ ತಂಡದ ಮಹತ್ವದ ನಾಯಕರುಗಳೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ದರು. ನಂತರ ಅಲ್ಲಿ ಸೋಮಣ್ಣವರು ಕೂಡ ಹೋಗಿದ್ರು. ಅವರು ಬೇರೆ ಯಾವುದೋ ಕಾರ್ಯಕ್ರಮದ ನಿಮಿತ್ತ ಹೋಗಿದ್ರು ಅನ್ನೋಂಥದ್ದು ಮಾಹಿತಿ ಇದೆ. ಇನ್ನು ಮೂರನೇ ಮೀಟಿಂಗ್ HAL ಏರ್ಪೋರ್ಟ್ನಲ್ಲಿ ಅಮಿತ್ ಶಾ ಅವರು ಬರಮಾಡಿಕೊಂಡ್ರು. ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರ ಇಬ್ಬರೂ ಕೂಡ ಹೋಗಿ ಬರಮಾಡಿಕೊಂಡಿದ್ದಾರೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ. ಹಾಗೆಯೇ ಅಶೋಕ್ ಅವರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಅವರು ಬೆಂಗಳೂರಿಗೆ ಬಂದಲ್ಲಿ ಉಳ್ಕೊಂಡಾಗ, ಅದಾದಮೇಲೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ ವಿಜೇಂದ್ರ ಮತ್ತು ಬೊಮ್ಮಾಯಿ, ಹಾಗೆಯೇ ಅಶೋಕ್ ಇವರೆಲ್ಲರೂ ಕೂಡ ಭೇಟಿಯಾಗಿದ್ದಾರೆ, ಸಪ್ರೇಟಾಗಿ ಭೇಟಿಯಾಗಿದ್ದಾರೆ. ಜೂನ್ 25ರಂದು ಕಾಲ್ತುಳಿತ ವಿರುದ್ಧದ ಪ್ರತಿಭಟನೆಯನ್ನು ಯಶಸ್ವಿಯಾಗಿ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೂಡ ಅಮಿತ್ ಶಾ ಅವರು ಈ ಸಂದರ್ಭದಲ್ಲಿ ಈ ನಾಯಕರುಗಳಿಗೆ ಕೊಟ್ಟಿದ್ದಾರೆ. CM DCM ರಾಜೀನಾಮೆವರೆಗೂ ಕೂಡ ಹೋರಾಟಕ್ಕೆ ಅವರು ಸೂಚನೆಯನ್ನು ನೀಡಿದ್ದಾರೆ. ನಿಮ್ಮ ಹೋರಾಟ ತೀವ್ರ ಆಗಿರಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಅಮಿತ್ ಶಾ ಅವರು. ವಿಜೇಂದ್ರ ಮತ್ತು ತಂಡಕ್ಕೆ ಸದನದ ಒಳಗೆ ಹಾಗೂ ಹೊರಗೆ ಹೋರಾಟ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಅಮಿತ್ ಶಾ ಅವರು ನೀಡಿದ್ದಾರೆ. ಈ ಸಂದರ್ಭದಲ್ಲೇ ಅಮಿತ್ ಶಾ ಅವರು ಒಂದು ಮಹತ್ವದ ಸಂದೇಶವನ್ನು ಕೂಡ ಬಿಜೆಪಿ ನಾಯಕರುಗಳಿಗೆ ಕೊಟ್ಟಿದ್ದಾರೆ. ವಿಜೇಂದ್ರ ಮುಂದುವರಿಕೆಯ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಬಹುತೇಕ ವಿಜೇಂದ್ರ ಅವರ ಬದಲಾವಣೆ ಇಲ್ಲ, ಅವರೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕಂಟಿನ್ಯೂ ಆಗ್ತಾರೆ, ಯಾವುದೇ ಅನುಮಾನಗಳು ಬೇಕಿಲ್ಲ ಅನ್ನುವಂತಹ ಸಂದೇಶ ಕೊಟ್ಟಿದ್ದಾರೆ. ಮತ್ತೊಂದು ಅವಧಿಗೆ ವಿಜೇಂದ್ರ ಅವರಿಗೆ ಚಾನ್ಸ್ ಸಿಗುವಂಥದ್ದು ಬಹುತೇಕ ಪಕ್ಕಾ ಆಗ್ತಾ ಇದೆ. ಆ ವಿಚಾರದಲ್ಲಿ ಅಮಿತ್ ಶಾ ಅವರು ಕೂಡ ಬಹಳ ಕ್ಲಿಯರ್ ಆಗಿ ಇಲ್ಲ, ಅವರೇ ಅಧ್ಯಕ್ಷರಿರ್ತಾರೆ, ಅವರ ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಹೇಳಿ ರೆಬೆಲ್ಸ್ ಮನವೊಲಿಸಿ ಬೆಂಬಲಿಸೋದಕ್ಕೆ ಸೂಚನೆಯನ್ನು ಅವರು ಕೊಡಬಹುದು. ಈ ಸಂದರ್ಭದಲ್ಲಿ ರೆಬೆಲ್ಸ್ ಯಾರ್ಯಾರು ಇದ್ದಾರೆ ಅವ್ರನ್ನೂ ಕೂಡ ಮನವೊಲಿಸಿ ಎಲ್ಲರೂ ಕೂಡ ಜೊತೆಯಲ್ಲಿ ಹೋಗಿ ಕಾಲದ ಕಾಲಕ್ಕೆ ಯಾವ್ಯಾವ ನಿರ್ಧಾರಗಳು ಕೈಗೊಳ್ಳಬೇಕು ಅದನ್ನು ಹೈಕಮಾಂಡ್ಗೆ ಬಿಟ್ಬಿಡಿ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ನಮ್ಮ ನಿರ್ಧಾರವನ್ನು ನೀವು ಪಾಲಿಸಿ ಮತ್ತು ಪಕ್ಷ ಸಂಘಟನೆ ಮಾಡಿ. ಅಗತ್ಯವಿದ್ದರೆ ನೋಟಿಸ್ ಕೊಡೋದಕ್ಕೂ ಕೂಡ ಸೂಚನೆಯನ್ನು ಅವರು ಕೊಡಬಹುದು. ಆದರೆ ಯಾರು ಇನ್ನೂ ಕೂಡ ಮಾತು ಕೇಳ್ತಾ ಇಲ್ವೋ ಅಂಥವ್ರಿಗೆ ನೋಟಿಸ್ ಕೊಟ್ಟು ವಿವರಣೆಯನ್ನು ಕೇಳ್ಕೊಳ್ಳಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತ್ರ ಸಂಘಟಿತ ಹೋರಾಟ ಆಗಬೇಕು, ಅಲ್ಲಿ ಭಿನ್ನ ಧ್ವನಿಗಳು ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟವನ್ನು ಮಾಡಬೇಕು ಅನ್ನುವಂತಹ ಸಂದೇಶವನ್ನು ಕೂಡ ಅಮಿತ್ ಶಾ ಅವರು ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಹೀಗೆ ಇವೆಲ್ಲ ನಡೀತಾ ಇದ್ರೆ ರೆಬೆಲ್ಸ್ ಮಾತ್ರ ತಮ್ಮದೇ ಆದಂತಹ ಅಜೆಂಡಾವನ್ನು ಇಟ್ಟುಕೊಂಡು ಕುಳಿತಿದ್ದಾರೆ. ವಿಜೇಂದ್ರಗೆ ಬೆಂಬಲ ಈಗಲೂ ಕೂಡ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರಿಗೆ ಬೆಂಬಲವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಅವ್ರ ಜೊತೆಗೆ ನಾವಿಲ್ಲ ಅನ್ನುವಂಥ ರೆಬೆಲ್ಸ್ ಹೇಳ್ತಿದ್ದಾರೆ. ಪಕ್ಷಕ್ಕಾಗಿ ದುಡಿದವರ ನಿರ್ಲಕ್ಷ್ಯವನ್ನು ನಾವು ಸಹಿಸುವುದಿಲ್ಲ. ಅಂದರೆ ಇದರಲ್ಲಿ ಕೆಲವರು ಸೋತವರು, ಕೆಲವರು ಗೆದ್ದವರು ಇದ್ದಾರೆ. ಆದರೆ ಇಲ್ಲಿ ಪಕ್ಷಕ್ಕಾಗಿ ದುಡಿದವರನ್ನ ನಿರ್ಲಕ್ಷಿಸ್ತಾ ಇದ್ದಾರೆ ವಿಜೇಂದ್ರ ಅನ್ನೋದು ಇವರ ಸಿಟ್ಟಿಗೆ ಪ್ರಮುಖ ಕಾರಣ. ಪಕ್ಷಪಾತ, ತಾರತಮ್ಯಕ್ಕೆ ಬ್ರೇಕ್ ಬೀಳಬೇಕು. ಪಕ್ಷದ ಒಳಗಡೆನೇ ಪಕ್ಷಪಾತ,
ಅಂದರೆ ಸರ್ಕಾರ ಬರುವಾಗ ಪಕ್ಷಪಾತ ಆಗೋದು ಬೇರೆ, ಪಕ್ಷದೊಳಗೂ ಕೂಡ ಪಕ್ಷಪಾತ ಆದರೆ ಹೇಗೆ ಅಂತ ಹೇಳಿ ಈ ತಾರತಮ್ಯ ಇರಬಾರ್ದು. ಇನ್ನು ಯತ್ನಾಳ್ ಮತ್ತು ಈಶ್ವರಪ್ಪ ಅವ್ರನ್ನ ಕರೆತರಬೇಕು. ಅವರಿಬ್ಬರು ಕೂಡ ಪಕ್ಷದ ಹೊರಗಡೆ ಹೋಗೋಕ್ಕೆ ಆಗಿರುವಂಥ, ಒಬ್ಬರನ್ನ ಉಚ್ಚಾಟನೆ ಆಗಿರುವಂಥದ್ದು ಅಥವಾ ಇನ್ನೊಬ್ಬರು ಪಕ್ಷ ಬಿಟ್ಟು ಹೋಗಿದ್ದಕ್ಕೆ ಕಾರಣ ಆಗಿದ್ದೇ ವಿಜಯೇಂದ್ರ. ಹೀಗಾಗಿ ಅವ್ರನ್ನ ವಾಪಸ್ ಕರೆತರಬೇಕು ಅಂತ ಹೇಳಿ ಪಕ್ಷದ ಹಿನ್ನಡೆಗೆ ವಿಜಯೇಂದ್ರ ಅವರೇ ಕಾರಣ ಅನ್ನುವಂಥದ್ದು ರೆಬೆಲ್ಸ್ ಆಕ್ಷೇಪ ಅಥವಾ ಆಕ್ರೋಶ. ಹೀಗಾಗಿ ಅದರ ಬದಲಾವಣೆ ಆಗಬೇಕು. GM ಸಿದ್ದೇಶ್ವರ ಮನೆಯಲ್ಲಿ ಹೊಸ ತಂತ್ರಗಾರಿಕೆಯನ್ನು ಹೆಣೆದಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಚರ್ಚೆಯನ್ನು ಮಾಡಿದ್ದಾರೆ. ವರಿಷ್ಠರನ್ನು ಮತ್ತೆ ಭೇಟಿ ಮಾಡೋದಕ್ಕೂ ಕೂಡ ಇವರು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಇವರೆಲ್ಲರೂ ಸೇರಿ ವರಿಷ್ಠರನ್ನು ಹೋಗಿ ಭೇಟಿ ಆಗಬೇಕು ಅಂತ ವಿಜೇಂದ್ರ ವಿರುದ್ಧ ಮತ್ತೆ ದೂರು ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆ ಮೂಲಕ ವರಿಷ್ಠರಿಗೆ ಮನವೊಲಿಕೆ ಮಾಡಿಕೊಡಬೇಕು ಅನ್ನುವಂಥದ್ದು ಅವರ ಯೋಚನೆ. ರೇಣುಕಾಚಾರ್ಯ ವಿರುದ್ಧ ಗರಂ ಆಗಿರುವ ದಾವಣಗೆರೆಯ ರೆಬೆಲ್ಸ್, ಇಲ್ಲಿ GM ಸಿದ್ದೇಶ್ವರ ಮತ್ತು BP ಹರೀಶ್ ಇಬ್ಬರಿಗೂ ಕೂಡ ರೇಣುಕಾಚಾರ್ಯ ವಿಚಾರದಲ್ಲಿ ಬಹಳ ತೀವ್ರ ಅಸಮಾಧಾನಗಳು ಇದ್ದೇ ಇದ್ದಾವೆ. ಪಕ್ಷ ಉಳಿಬೇಕು ಅಂದರೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಲೇಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸಿದ್ದೇಶ್ವರ ಅವರ ಪತ್ನಿಯ ಸೋಲಿಗೆ ಮುಖ್ಯ ಕಾರಣನೇ ರೇಣುಕಾಚಾರ್ಯ ಅವರು ಅವತ್ತು ಸಹಕಾರವನ್ನು ಕೊಡಲಿಲ್ಲ ಅನ್ನುವಂಥ ಆಕ್ಷೇಪವೂ ಕೂಡ ಇವರಲ್ಲಿ ಇದ್ದೇ ಇದೆ. ಈ ಕಾರಣಗಳಿಗಾಗಿ ಇವರ ಆಕ್ಷೇಪಗಳು ಮುಂದುವರೆದಿದ್ದಾವೆ. ಇದರ ನಡುವೆ ಯತ್ನಾಳ್ರು ಮಾತನಾಡಿದ್ದಾರೆ, ತೋರಿಸ್ತೀನಿ ನೋಡಿ. ಅಸಮಾಧಾನ ತುಂಬಿ ತೊಳಗ್ತಾ ಇದೆ. ಈಗ ಯಾಕೋ ಸ್ವಲ್ಪ ಕಾಡೆ ತರ್ತಾರೆ. ಈಗ IC ಒಳಗಿದೆ ಕರ್ನಾಟಕ BJP. ಏನು ಸಂಘಟನೆ ಇಲ್ಲ. ಒಂದು ಹೋರಾಟ ಮಾಡಿದ್ರೆ 10-15 ಜನ ಸೇರೋದಿಲ್ಲ. ಕಾರಣ ಏನಂದ್ರೆ ರಾಜ್ಯದ ನಾಯಕತ್ವ ಸರಿ ಇಲ್ಲ. ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆಗೂ ಹೊಂದಾಣಿಕೆ ಇಲ್ಲ. ಅವರು ನಮ್ಮ ಮಿತ್ರ ಪಕ್ಷ ಇದ್ದರೂ ಸಹ ಅವ್ರನ್ನ ವಿಶ್ವಾಸ ತಗೊಲಾರ್ದೇ ಇವರೇ ಒಂದೇನೋ ಮಾಡ್ತಾರೆ. ದಿನಾಲೂ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆ್ಯಕ್ಟ್ ಹಾಕ್ತೀನಿ, ರೌಡಿ ಆ್ಯಕ್ಟ್ ಹಾಕ್ತೀನಿ ಅಂತೇಳಿ ಪೊಲೀಸರು ನೋಟಿಸ್ ಕೊಡ್ಲಾಕತ್ತಾರೆ. ಇವರು DK ಶಿವಕುಮಾರ್, ಸಿದ್ದರಾಮಯ್ಯ, ಜಮೀರ್ ಅಹ್ಮದ್ ಖಾನ್ ನೋಡೋ ಸರಸ ಸಲ ಮಾಡ್ತಾರೆ. ಇದು ಏನು ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡೋರದಾರ? ಇಟ್ಟು ಆತ್ಮೀಯತೆ ಇದ್ರಂದ್ರೆ ನೀವು DK ಶಿವಕುಮಾರ್ ಪಾರ್ಟಿಗೆ ಸೇರ್ರಿ, BJPದಿಂದ ಹೊರಗೆ ಹೋಗಿಬಿಡಿ. ಸಂತೋಷ್ ಲಾಡ್ ಬಗ್ಗೆ ಏನು ಹೇಳ್ತಾರೆ ರಾಘವೇಂದ್ರ ಯಡಿಯೂರಪ್ಪ? ಸಂತೋಷ್ ಲಾಡ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ತಾರೆ. ಅಂದ್ರೆ BJP ಕರ್ನಾಟಕದಾಗ ಬರೆಯಬಾರ್ದ? ಅವ್ರು ತಮ್ಮ ಹೇಳ್ತಾನೆ ಸಂತೋಷ್ ಲಾಡ್ ಒಬ್ಬ ದಾರಿಯಾಗಿ ಅಡ್ಡಾಡುವಂಥ ಬಿಚ್ಚು ರಾಜಕಾರಣಿ ತಮ್ಮ ಹೇಳ್ತಾನೆ. ಅವ್ರ ಅಣ್ಣ ಹೇಳ್ತಾನೆ ಸಂತೋಷ್ ಲಾಡ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಯೋಗ್ಯದ ಅಂತ. ಅಂದ್ರೆ BJP ಸಂತೋಷ್ ಲಾಡ್ ಜೋಡ ಹೋಗಿಬಿಡ್ರಿ. ರಾಘವೇಂದ್ರ ಯಡಿಯೂರಪ್ಪ, ವಿಜಯೇಂದ್ರ ಎಲ್ಲರೂ ಕೂಡಿ ನೀವು BJP ಕಟ್ತಾ ಇಲ್ಲ, ಹಿಂದೂಗಳ ರಕ್ಷಣೆ ಮಾಡ್ತಾ ಇಲ್ಲ. ಹೀಗೆ ರೆಬೆಲ್ಸ್ ಸಪ್ರೇಟ್ ಆಗಿ ಸಭೆ ಮಾಡ್ತಾ ಇದ್ರೆ, ರೆಬೆಲ್ಸ್ ತಂಡವನ್ನು ಲೀಡ್ ಮಾಡಿ ಇವತ್ತು ಪಕ್ಷದಲ್ಲಿ ಹೊರಗಡೆ ಹೋಗಿರತಕ್ಕಂತಹ, ಹೊರಬಿದ್ದಿರತಕ್ಕಂತಹ ಯತ್ನಾಳ್ರು ತಮ್ಮ ಬ್ಯಾಟಿಂಗನ್ನು ಯಥಾಪ್ರಕಾರವಾಗಿ ಮುಂದುವರಿಸಿದ್ದಾರೆ. ಅವರು ಇನ್ನೂ ಕೂಡ ಇಲ್ಲ, ನಾನು BJPಯಲ್ಲೇ ಇದ್ದೀನಿ ಅನ್ನುವಂಥ ಧಾಟಿಯಲ್ಲೇ ಅವರು ಕೂಡ ಮಾತನಾಡ್ತಾ ಇರುವಂಥದ್ದು ಮುಂದುವರೆದಿದೆ. ಹೀಗೆ BJPಯಲ್ಲಿ ಒಳಗೊಳಗಿನ ಗುದ್ದಾಟ ಇನ್ನೂ ಕೂಡ ಮುಂದುವರಿತಾನೆ ಇದ್ದೇ ಇದೆ.